2025ರಲ್ಲಿ 6 ತಿಂಗಳು ಕಳೆದಿದೆ. ಈ ಸಮಯದಲ್ಲಿ ನೂರಾರು ಸಿನಿಮಾಗಳು ತೆರೆಕಂಡಿವೆ. ಇದುವರೆಗೆ ತೆರೆಕಂಡ ವರ್ಷದ ಜನಪ್ರಿಯ ಸಿನಿಮಾ, ಮುಂದೆ ತೆರೆ ಕಾಣಲಿರುವ ಬಹು ನಿರೀಕ್ಷಿತ ಸಿನಿಮಾಗಳ ಪಟ್ಟಿಯನ್ನು IMDb ಇಂಟರ್ನ್ಯಾಷನಲ್ ಮೂವಿ ಡಾಟಾಬೇಸ್ ಎಂಬುವ ಕಂಪನಿಯು ಬಿಡುಗಡೆ ಮಾಡಿದೆ. 2025ರ ಜನವರಿ 1ರಿಂದ ಜುಲೈ 1ರವರೆಗೆ ತೆರೆ ಕಂಡಿರುವ ಸಿನಿಮಾಗಳ ಪಟ್ಟಿ ಇಲ್ಲಿದೆ. 2025ರಲ್ಲಿ ಅತಿ ಹೆಚ್ಚು ಪಾಪ್ಯುಲರ್ ಇಂಡಿಯನ್ ಮೂವಿ ಯಾವುದು ಎಂದು ನೋಡುವುದಾದರೆ, ವಿಕಿ ಕೌಶಲ್ ಹಾಗೂ ರಶ್ಮಿಕಾ ಮಂದಣ್ಣ ಅವರು ನಟಿಸಿರುವ ಬಾಲಿವುಡ್ನ ಚಾವಾ. ಮೋಸ್ಟ್ ಇಂಡಿಯನ್ ಪಾಪ್ಯುಲರ್ ಸಿನಿಮಾ ಪಟ್ಟಿಯಲ್ಲಿ ಬಾಲಿವುಡ್ನ ಚಾವಾ ಚಿತ್ರ ಮೊದಲ ಸ್ಥಾನ ಪಡೆದುಕೊಂಡಿದೆ. IMDb ಸಿನಿಮಾಗಳಿಗೆ ಯಾವ ರೀತಿ ಸ್ಥಾನಗಳನ್ನು ನೀಡುತ್ತದೆ ಎಂದು ನೋಡುವುದಾದರೆ, ವಿಶ್ವದಾದ್ಯಂತ IMDbಗೆ ಮಾಸಿಕ 250 ಮಿಲಿಯನ್ಗಿಂತಲೂ ಹೆಚ್ಚು ಜನ ಭೇಟಿ ನೀಡುತ್ತಾರೆ. ಇದರಲ್ಲಿ ಸಿನಿಮಾಗಳಿಗೆ ರೇಟಿಂಗ್ ನೀಡುವ ಅವಕಾಶವಿರುತ್ತದೆ. ವೀಕ್ಷಕರು ನಡೆಸಿದ ಸರ್ಚನ್ನು ಆಧಾರವಿಟ್ಟುಕೊಂಡು ಲಿಸ್ಟನ್ನು ಸಿದ್ಧಪಡಿಸಿ ಮಾಸಿಕವಾಗಿ ಬಿಡುಗಡೆ ಮಾಡುತ್ತದೆ. 2025ರಲ್ಲಿ ಇದುವರೆಗೆ ತೆರೆ ಕಂಡ ಜನಪ್ರಿಯ ಸಿನಿಮಾಗಳ ಪಟ್ಟಿ ನೋಡುವುದಾದರೆ, ಮೊದಲನೆಯದಾಗಿ ಹಿಂದಿಯ ಚಾವಾ, ತಮಿಳಿನ ಡ್ರ್ಯಾಗನ್, ಹಿಂದಿಯ ದೇವ ಹಾಗೂ ಹಿಂದಿಯ ರೇಡ್ 2, ತಮಿಳಿನ ರೆಟ್ರೋ, ಹಿಂದಿಯ ದಿ ಡಿಪ್ಲೊಮ್ಯಾಟ್, ಮಲಯಾಳಂನ L2 ಎಂಪುರಾನ್, ಹಿಂದಿಯ ಸಿತಾರೆ ಜಮೀನ್ ಪರ್, ಹಿಂದಿಯ ಕೇಸರಿ ಚಾಪ್ಟರ್ 2 ಹಾಗೂ ತಮಿಳಿನ ವಿದಾಮುಯಾರ್ಚಿ ಚಿತ್ರಗಳು ಇವೆ. ಇನ್ನು 2025ರ ಬಹುನಿರೀಕ್ಷಿತ ತೆರೆ ಕಾಣಲಿರುವ ಮುಂದಿನ ಸಿನಿಮಾಗಳು ಯಾವುವು ಎಂದು ನೋಡುವುದಾದರೆ, IMDb ಹೇಳುವ ಪ್ರಕಾರ ಲೋಕೇಶ್ ಕನಕರಾಜ್ ಅವರು ನಿರ್ದೇಶನದ ಕೂಲಿ ಚಿತ್ರ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಕೂಲಿ, ಅದರ ನಂತರ ವಾರ್ 2, ದಿ ರಾಜಾ ಸಾಬ್, ಆಂಖೋಂ ಕಿ ಗುಸ್ತಾಖಿಯಾಂ, ಸಯಾರಾ, ಬಾಗಿ 4, ಸನ್ ಆಫ್ ಸರ್ದಾರ್ 2, ಹೃದಯಪೂರ್ವಂ, ಮಹಾವತಾರ ನರಸಿಂಹ, ಆಲ್ಫಾ ಚಿತ್ರಗಳು ಪಟ್ಟಿಯಲ್ಲಿವೆ. ಆದರೆ ಕನ್ನಡದ ಯಾವುದೇ ಚಿತ್ರವು ಈ ಪಟ್ಟಿಯಲ್ಲಿ ಕಾಣಿಸಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.